ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತೀವ್ರ ಚರ್ಚೆ ನಡೆಯಿತು. ಅದು ಏಕಪೋಷಕ ಅಂದರೆ ಸಿಂಗಲ್ ಪೇರೆಂಟ್ ಬಗ್ಗೆ ಒಂದು ಚರ್ಚೆ ನಡೆಯಿತು. ಚಿತ್ರನಟಿ ಭಾವನಾ ಈಗ IVF ಮೂಲಕ ಏನು ಅವಳಿ ಮಕ್ಕಳಿಗೆ ಜನ್ಮ ನೀಡಲು ಈಗ ಸಿದ್ಧವಾಗಿದ್ದಾರೆ. ಸ್ವತಃ ಭಾವನೆ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಷಯವನ್ನು ಬಹಿರಂಗಪಡಿಸಿದ್ದು. ನಾನು ಈಗ ಸಿಂಗಲ್ ಪೇರೆಂಟ್ ಆಗಿ 2 ಮಗುವಿಗೆ ಜನ್ಮ ನೀಡ್ತೀನಿ ಅನ್ನೋದು ಆಕೆಯ ವಾದವಾಗಿತ್ತು. ಆದರೆ ಈ ಕುರಿತು ಬಹಳಷ್ಟು ಪರವಿರೋಧಗಳ ಚರ್ಚೆ ನಡೆಯಿತು. ಆ ಪರವಿರೋಧ ಚರ್ಚೆಗಳ ಮಧ್ಯೆ ಇವತ್ತು ಸಿಂಗಲ್ ಪೇರೆಂಟ್ ಅನ್ನೋದು ಏನು ಏಕಪೋಷಕ ಅನ್ನುವಂಥ ಪದ್ಧತಿ ಇದೆಯಲ್ಲ, ಅದು ಇವತ್ತು ಬಹಳ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ರಾಮಾಯಣ ಮತ್ತು ಮಹಾಭಾರತ ಮತ್ತು ಪೌರಾಣಿಕ ಕಥೆಗಳನ್ನು ನೋಡಿದಾಗ ಇಲ್ಲಿ ಏನು ಅಯೋನಿಜರು ಅಂದರೆ ಒಂದು ಗಂಡಿನ ಸಂಪರ್ಕವಿಲ್ಲದೆ ಹುಟ್ಟಿರುವಂಥ ಒಂದು ಮಗು ಹುಟ್ಟಿರುವಂಥದ್ದು ಸಾಕಷ್ಟು ಉದಾಹರಣೆ ಇದೆ. ಅದರಲ್ಲಿ ಅಂಬಿಕ ಮಗನಾಗಿರುವಂಥ ಭೀಷ್ಮ ಆಗಿರ್ಬೋದು, ಅಥವಾ ಏನು ಕರ್ಣ ಆಗಿರ್ಬೋದು, ಹೀಗೆ ಅನೇಕ ಉದಾಹರಣೆಗಳನ್ನು ಹೇಳ್ಬೋದು. ಆದರೆ ಅದನ್ನು ಸಮಾಜ ಎಷ್ಟು ಮಟ್ಟಿಗೆ ಒಪ್ಪಿಕೊಂಡಿದೆ ಅನ್ನೋದು ಒಂದು ಕಡೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಜನ, ಅದರಲ್ಲೂ ಮಾನವ ಸಮಾಜದಲ್ಲಿ ಒಂದು ನೈಸರ್ಗಿಕವಾಗಿರುವಂಥ ಈ ಕ್ರಿಯೆ, ಇದು ಗಂಡು ಹೆಣ್ಣಿನ ಸಂಪರ್ಕದಿಂದಲೇ ಮಗು ಜನಿಸಿದಾಗ ಅದಕ್ಕೆ ಮಾನ್ಯತೆ ಇದೆ ಅಂತ, ಮತ್ತು ಇಲ್ಲಿ ಅನೈತಿಕತೆಯ ಪ್ರಶ್ನೆ ಹುಟ್ಕೊಂಡಿದೆ. ಆದರೆ ಅನೈತಿಕ ಏನೇ ಇರಲಿ, ಆದರೆ ಒಂದು ಹೆಣ್ಣು ತನ್ನ ತಾಯಿ ಆಗಬೇಕನ್ನೋದು ಆಕೆಯ ಅಭಿಲಾಷೆ. ಒಂದು ಕಡೆ ಒಂದು ಪ್ರಾಣಿ ಸಸ್ಯ ಮತ್ತು ಇತರ ಪ್ರಾಣಿ, ಮನುಷ್ಯನ ಹೊರತುಪಡಿಸಿದ ಪ್ರಾಣಿಗಳಲ್ಲಿ ಅಲ್ಲಿ ತಾಯಿ ಯಾವುದೇ ಗಂಡಿನೊಂದಿಗೆ ಸಂಪರ್ಕವನ್ನು ಹೊಂದು ತಾನು ಮಗುವನ್ನು ಪಡಿತಾಳೆ. ಆದರೆ ಮಗುವಿಗೆ ತಂದೆ ಯಾರು ಅನ್ನೋದು ಗೊತ್ತಿರಲ್ಲ. ಆದರೆ ಮನುಷ್ಯನಲ್ಲಿ ಆ ರೀತಿ ಇಲ್ಲ. ಯಾಕಂದರೆ ಇದು ನಾಗರಿಕ ಸಮಾಜ ಅನ್ನುವಂಥ ಕಲ್ಪನೆಯಲ್ಲಿ ಮನುಷ್ಯ ಬಂದಿದ್ದಾನೆ. ಈ ಕಾರಣಕ್ಕಾಗಿ ಇವತ್ತು ಭಾವನಾವರ ಈ ಪದ್ಧತಿ ಏನು IVF ಮೂಲಕ ಇವತ್ತು ಮಗುವನ್ನು ಪಡಿತಾ ಇರುವಂಥ ಇದರಲ್ಲಿ ತೀವ್ರ ಚರ್ಚೆ ಆಗಿದೆ. ಒಂದು ಪ್ರಕೃತಿಯಲ್ಲಿ ಅಥವಾ ಮಾನವ ಸಹಜದಲ್ಲಿ 4 ಆಶ್ರಮಗಳನ್ನು ನೋಡ್ತೀವಿ: ಬಾಲ್ಯ, ಯೌವನ, ಗೃಹಸ್ಥ ಮತ್ತು ವೃದ್ಧಾಪ್ಯ ಅಂತ. ಈ 3 ಪ್ರಕ್ರಿಯೆಗಳು ನಡೆದಾಗ ಮನುಷ್ಯನಿಗೆ ಜೀವನ ಪೂರ್ತಿ ಅನ್ನುವಂಥ ಪ್ರಕ್ರಿಯೆ. ಒಂದು ಕಡೆ ಬಾಲ್ಯದ ಮತ್ತು ಯೌವನದ ನಂತರದಲ್ಲಿ ಬರುವಂಥ ಗೃಹಸ್ಥದಲ್ಲಿ ಅಲ್ಲಿ ಗಂಡ, ಹೆಂಡತಿ, ಮಕ್ಕಳು, ತನ್ನ ಸಂಸಾರ ಅನ್ನುವಂಥ ಕಲ್ಪನೆ ಇದೆ. ಇದು ನಾಗರಿಕ ಸಮಾಜದಲ್ಲಿ ಹಿಂದಲೂ ಸಹ ಕೇಳಿಕೊಂಡು ಬಂದಿರುವಂಥ ಪದ್ಧತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಣ್ಣು ತಾನು ಅಬಲೆ ಅಲ್ಲ ಸಬಲೆ ಅನ್ನುವಂಥ ಕಲ್ಪನೆ ಇದ್ದಾಳೆ. ಅದರ ಜೊತೆಗೆ ಈ ಮಗುವನ್ನು ಪಡೆಯುವಂಥ ಹಕ್ಕು ತನಗೆ ಇದೆ ಅನ್ನುವಂಥ ಕಲ್ಪನೆಯನ್ನು ಹೆಣ್ಣು ಹೊಂದಿದ್ದಾಳೆ. ಇದು ಸಹ ಭಾಳಷ್ಟು ಜನಕ್ಕೆ ಸ್ವೀಕಾರಾರ್ಹವಾಗಿರುವಂಥ ಇದೆ. ಯಾಕಂತೇಳಿದರೆ ಒಂದು ಗಂಡಿನ ಸಂಪರ್ಕವಿಲ್ಲದೆ ತಾಯಿ ಆಗ್ತಾ ಇರೋದು ಭಾವನವರ ವಿಷಯ. ಇತ್ತೀಚಿನ ತಂತ್ರಜ್ಞಾನ ಇಂದಿನ ಏನು ಮಹಾಭಾರತ ಈಗಾಗಲೇ ಹೇಳಿರುವ ಹಾಗೆ ಮಹಾಭಾರತ ಮತ್ತು ರಾಮಾಯಣ ಪೌರಾಣಿಕ ಕಥೆಗಳಲ್ಲಿ ಒಂದು ಈ ತಂತ್ರಜ್ಞಾನ ಏನು ಗಂಡಿನ ಸಂಪರ್ಕವಿಲ್ಲದೆ ಮಗುವನ್ನು ಪಡೆದಿರುವಂಥ ಉದಾಹರಣೆಗಳಿದ್ದರು. ಈಗ ಮತ್ತೆ ಭಾವನಾ ಅದೇ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದಿಷ್ಟು ಬಹಳ ಚರ್ಚೆ ಆಗಿರ್ತಾರೆ. ಆದರೆ ಇಲ್ಲಿ ಒಂದಿಷ್ಟು ಜನ ಅದನ್ನು ಆರೋಪ ಮಾಡೋದೇನೆಂದರೆ ಭಾವನಾ ಪುರುಷ ವಿರೋಧಿನ ಅನ್ನುವಂಥದ್ದು ಇರಬಹುದೇನು. ಆದರೆ ಒಂದು ಆಕೆಯ ಮಾನಸಿಕ ಸಿದ್ಧತೆ ಇದ್ದುಕೊಂಡು ಅಥವಾ ತಾನು ಸಮಾಜದಲ್ಲಿ ಉತ್ತರದಾಯಿಯಾಗಿರುವಂಥ ಭಾವನಾ ತಾನು ಸಿಂಗಲ್ ಪೇರೆಂಟ್ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಆಕೆ ಮಗುವಿಗೆ ಜನ್ಮ ನೀಡ್ತಿದ್ದಾಳೆ. ಆದರೆ ಒಂದು ಪ್ರಗತಿಪರರಾಗಿರ್ಬೋದು ಮತ್ತು ವಿಚಾರ ಮಾಡುವಂಥ ಸ್ತ್ರೀವಾದಿಗಳು ಸಹ ಆಕೆಯ ವಾದವನ್ನು ಒಪ್ಕೊತಾರೆ. ಆದರೆ ಇಲ್ಲಿ ಒಂದಿಷ್ಟು ಜನ ಆಕೆಯ ವಿರೋಧ ಕಾರಣದೆ ಅಂದರೆ ಸಹಜವಾಗಿರುವಂಥ ಪ್ರಕ್ರಿಯೆಯಲ್ಲಿ ಭಾವನಾ ಅದನ್ನು ಹೊರತುಪಡಿಸಿ ಇವತ್ತು ಒಂದು ಮಗುವನ್ನು ಪಡಿತಾ ಇರೋದು ಒಂದು ಕಡೆ ಇದೆ. ಈಗ ತಂತ್ರಜ್ಞಾನ ಬೆಳೆದಿದೆ. ಗಂಡಿನ ಸಂಪರ್ಕದ ಗಂಡಿನ ವೀರ್ಯಾಣು ಮತ್ತು ಹೆಣ್ಣಿನ ಅಂಡಾಣುವನ್ನು ಹೊರಗಡೆನೇ ಬೆಳೆಸಿ ಗರ್ಭದಲ್ಲಿ ಇಟ್ಟುಕೊಂಡು ಗರ್ಭದಲ್ಲಿ ತಾನು ತಾಯ್ತನ ಪಡಿತಿರುವಂಥ ಒಂದು ಕಡೆ ಆಗಿದೆ. ಇಲ್ಲಿ ಒಂದು ಕಡೆ, ಇನ್ನೊಂದು ಕಡೆ ಬಾಡಿಗೆ ತಾಯ್ತನ ಇದೆ. ಮತ್ತು ಬೇರೆ ಬೇರೆ ವೈಜ್ಞಾನಿಕ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚು ಆವಿಷ್ಕಾರಗೊಂಡಿರುವಂಥ ಸಂದರ್ಭದಲ್ಲಿ ಭಾವನಾ ಪ್ರಯತ್ನ ಸಾಕಷ್ಟು ಜನರಿಗೆ ಕುತೂಹಲ ಮತ್ತು ಅಷ್ಟೇ ಅಭಿಮಾನ ಹುಟ್ಟಿಸಿದ್ರು ಒಂದು ಕಡೆ ಆಗಿದ್ದರೆ, ಆಕೆಯನ್ನು ವಿರೋಧಿಸುವುದು ಒಂದು ಕಡೆ ಗುಂಪಾಗಿದೆ. ಆದರೆ ಮುಂದಿನ ಸಮಾಜದಲ್ಲಿ ಇದು ಇನ್ನಷ್ಟು ಹೆಚ್ಚಾಗುತ್ತೋ ಅಥವಾ ಕಡಿಮೆ ಆಗುತ್ತೆ ಅನ್ನೋದು ಸಹ ಇಲ್ಲಿ ಚರ್ಚೆ ಆರವಾದ ವಿಷಯ ಆಗಿದೆ. ಆದರೆ ಒಂದು ಕಡೆ
ಎರಡೂ ವಾದವನ್ನು ಒಪ್ಕೊಳ್ಳುತ್ತಾ ಈ ಒಂದು ಕಡೆ ಭಾವನಾ ಅವರ ನಿರ್ಧಾರಕ್ಕೆ ನನ್ನ ವೈಯಕ್ತಿಕವಾಗಿ ಭಾವನೆ ತೆಗೆದುಕೊಂಡಿರೋ ನಿರ್ಧಾರ ತೀರಾ ವೈಯಕ್ತಿಕವಾಗಿದ್ದರೂ ಸಹ ಆಕೆ ನಿರ್ಧಾರ ಸ್ವಾಗತಾರ್ಹ ಅಂತಲೇ ಹೇಳ್ಬೋದು.